ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಟಾಪ್ 10 ಸ್ಕೇರಿಯಸ್ಟ್ ಸೂಪರ್ ಸ್ಟಾರ್ ರಿಟರ್ನ್ ಅಂತ ಒಂದು ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಅಂಡ್ ಈ ಒಂದು ಲಿಸ್ಟ್ ಅಲ್ಲಿ ಯಾವ್ಯಾವ ಸೂಪರ್ ಸ್ಟಾರ್ಸ್ ಗಳು ಸಿಕ್ಕಾಪಟ್ಟೆ ಭಯಂಕರವಾಗಿ ರಿಟರ್ನ್ ಆಗಿದ್ರು ಅಂತ ಡಬ್ಲ್ಯೂ ಅವರು ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ನಂಬರ್ 1 ಅಲ್ಲಿ ದ ವೈಡ್ 6 ಅರೈವ್ ಅಂತ 2024ರಲ್ಲಿ ವೈಡ್ 6 ಅವರ ರಿಟರ್ನ್ ಇತ್ತಲ್ಲ ಅದನ್ನ ಇಟ್ಟಿದ್ದಾರೆ. ನಂಬರ್ 2 ಅಲ್ಲಿ ಬ್ರೇವ್ ವೈಟ್ ಅವರ ರಿಟರ್ನ್ ಇಟ್ಟಿದ್ರಲ್ಲ ಅದಿದೆ. ನಂಬರ್ 3 ಅಲ್ಲಿ 2017ರಲ್ಲಿ ಕೇನ್ ಅವರು ರಿಟರ್ನ್ ಆಗಿ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದಾರಲ್ಲ, ಐ ಥಿಂಕ್ ಸ್ಟೀಲ್ ಕೇಜ್ ಅಲ್ಲಿ ಅನ್ಕೋತೀನಿ, ಆ ಒಂದು ಮೂಮೆಂಟ್ ಇದೆ. ನಂಬರ್ 4 ಅಲ್ಲಿ ದಿ ಅಂಡರ್ಟೇಕರ್ ರಿಟರ್ನ್ ಇತ್ತಲ್ಲ 1998, ಆಫ್ ಕೋರ್ಸ್ ನಾನಾಗ ಇರ್ಲಿಲ್ಲ, ಆ ಒಂದು ರಿಟರ್ನ್ ಇದೆ. ನಂಬರ್ 5 ಅಲ್ಲಿ ಮತ್ತೊಮ್ಮೆ ನಮ್ಮ ಬ್ರೇವ್ ವೈಟ್ ಅವರ ರಿಟರ್ನ್ ಇದೆ 2014ರ LNSL ಅಲ್ಲಿ. ನಂಬರ್ 6 ಅಲ್ಲಿ ದ ಫೀಲ್ಡ್ ರಿಟರ್ನ್ ಇದೆ 2021ರಲ್ಲಿ. ನಂಬರ್ 7 ಅಲ್ಲಿ ಅಲಿಸ್ಟರ್ ಬ್ಲಾಕ್ ಅವರ ರಿಟರ್ನ್ ಇದೆ 2025ರಲ್ಲಿ. ನಂಬರ್ 8 ಅಲ್ಲಿ ಕೇನ್ ಅವರ ನ್ಯೂ ಮಾಸ್ಕ್ ರಿಟರ್ನ್ ಇತ್ತಲ್ಲ 2011ರಲ್ಲಿ, ಆ ಒಂದು ರಿಟರ್ನ್ ಇದೆ. ನಂಬರ್ 9 ಅಲ್ಲಿ ದ ಡೀಮನ್ ಫಿನ್ ಬ್ಯಾಲರ್ ಅವರು ಬ್ಲಡ್ ಲೈನ್ ನ ಕನ್ಫ್ರಂಟ್ ಮಾಡ್ತಾರಲ್ಲ 2021ರಲ್ಲಿ, ಆ ಒಂದು ರಿಟರ್ನ್ ಇದೆ. ಅಂಡ್ ನಂಬರ್ 10 ಅಲ್ಲಿ ಬುಗ್ಗಿ ಮ್ಯಾನ್ ಅವರು ದ ಮಿಸ್ ಅವ್ರನ್ನ ಎದುರಿಸ್ತಾರಲ್ಲ, ಆ ಒಂದು ಮೂಮೆಂಟ್ ನ ಡಬ್ಲ್ಯೂ ಅವರು ಇಟ್ಟಿದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಟಾಪ್ 10 ಮೂಮೆಂಟ್ಸ್ ಗಳು ನಿಜವಾಗ್ಲೂ ಕೂಡ ಚೆನ್ನಾಗಿದೆಯಾ, ಅಥವಾ ನೀವು ಈ ರಿಟರ್ನ್ಸ್ ಗಳಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡ್ತೀರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಅಂಡರ್ಟೇಕರ್ ಅವ್ರದೇ ಇನ್ನ ತುಂಬಾ ಮೂಮೆಂಟ್ಸ್ ಗಳಿತ್ತು, ಅದನ್ನು ಕೂಡ ಡಬ್ಲ್ಯೂ ಅವರು ಆಡ್ ಮಾಡಬಹುದಾಗಿತ್ತು ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾದ್ರೆ ಇದಿರ್ತಕ್ಕಂಥದ್ದು ಶೀಲ್ಡ್ ನ ಡೌನ್ ಫಾಲ್ ಬಗ್ಗೆ. ನಾನಿಲ್ಲಿ ರೋಮನ್ ರೈನ್ಸ್, ಸೆತ್ ರಾಲಿನ್ಸ್ ಹಾಗೆ ಡೀನ್ ಎಂಬ್ರೋಸ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. 2021ರಲ್ಲಿ ಇಡೀ ಶೀಲ್ಡ್ ಮೆಂಬರ್ಸ್ ಗಳು ಕೂಡ ಟಾಪ್ ಅಲ್ಲಿ ಇದ್ರು, ಅಂಡ್ ಈಗ ಎಲ್ಲರೂ ಕೂಡ ಡೌನ್ ಅಲ್ಲಿ ಹೋಗಿದ್ದಾರೆ. ರೋಮನ್ ರೈನ್ಸ್ ಅವರು ಕೂಡ ಬ್ರಾನ್ಸನ್ ರೀಡ್ ಅವರ ವಿರುದ್ಧ ಸೋತೋದ್ರು. ಸೆತ್ ರಾಲಿನ್ಸ್ ಅವರ ವಿಷನ್ ಅವ್ರ ಮೇಲೆನೆ ಟರ್ನ್ ಆಯ್ತು. ಅಂಡ್ ಈಗ ಡೀನ್ ಎಂಬ್ರೋಸ್ ಅವರು ಕೂಡ ಡಾರ್ಬಿ ಎಲನ್ ಅವರ ವಿರುದ್ಧ ಸೋತೋಗಿದ್ದಾರೆ. ಸೊ ಶೀಲ್ಡ್ ನ ಡೌನ್ ಫಾಲು ಖಂಡಿತವಾಗ್ಲೂ ಕೂಡ ಆಗಿದೆ. ಕಾದ್ ನೋಡೋಣ ಯಾವಾಗ ಮತ್ತೊಮ್ಮೆ ಇವರು ಟಾಪ್ ಆಫ್ ದ ಮೌಂಟೇನ್ ಅಲ್ಲಿ ಒಟ್ಟಿಗೆ ನೋಡೋದಕ್ಕೆ ಸಿಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು CM ಪಂಕ್, ರೊಕೈಲ್ ಹಾಗೆ ರಿಯಾ ರಿಪ್ಲಿ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಇವರೆಲ್ಲರೂ ಕೂಡ ಈಗ ಜಪಾನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಐ ಥಿಂಕ್ ರಿಟರ್ನ್ ಆಗಿರ್ತಾರೆ ಅಂತ ಅನ್ಕೋತೀನಿ. ಸೊ ಜಪಾನ್ ನ ಜನಗಳಿಗೆ ಕೊಡುಗೆನ ಕೊಡೋದಕ್ಕೆ ಈ ಮೂವರು ಕೂಡ ತನ್ನ ಕಾಲಲ್ಲಿ ಒಂದು ಚಿಕ್ಕ ಟ್ಯಾಟೂನ ಹಾಕಿಸ್ಕೊಂಡಿದ್ದಾರೆ. ಸುಮೋ ಪ್ಲೇಯರ್ಸ್ ಗಳ ಟ್ಯಾಟೂಗಳನ್ನ ಈ ಮೂವರು ಕೂಡ ಸೇಮ್ ಜಾಗದಲ್ಲಿ ಹಾಕಿಸ್ಕೊಂಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಇದರಿಂದ ಇವರು ಜಪಾನ್ ನ ಜನಗಳಿಗೆ ಟ್ರಿಬ್ಯೂಟ್ ನ ಕೊಡ್ತಾ ಇದ್ದಾರೆ, ಅಂಡ್ ಅವರ ಕಲ್ಚರ್ ಗೆ ಟ್ರಿಬ್ಯೂಟ್ ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇಲ್ಜಾ ಡ್ರ್ಯಾಗನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ಅಲ್ಲಿ ಡ್ರ್ಯಾಗನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಸಿಕ್ಕಾಪಟ್ಟೆ ಬಲ್ಕ್ ಆಗಿ ನಮ್ಮ ಡ್ರ್ಯಾಗನ್ ಅವರು ಬಾಡಿನ ಬಿಲ್ಡ್ ಮಾಡಿದ್ರು. ಅಂಡ್ ಅವರ ಹೊಸ ಫೋಟೋನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ಸಿಕ್ಕಾಪಟ್ಟೆ ಬಾಡಿನ ಬಿಲ್ಡ್ ಮಾಡಿದ್ದಾರೆ ಇವರು. ಹಾಗೆ ನಮ್ಮ ಟಾಮಾಟೋಂಗ್ ಅವರು ಕೂಡ ಸಿಕ್ಕಾಪಟ್ಟೆ ಬಾಡಿನ ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಇದರಿಂದ ಇವರಿಗೇನೆ ಡಬ್ಲ್ಯೂ ಕಂಪನಿಯಲ್ಲಿ ಬೆಳೆಯೋದಕ್ಕೆ ಹೆಲ್ಪ್ ಆಗೋದು. ಅಷ್ಟೇ ಅಲ್ಲ ಗೈಸ್, ನಿಮ್ಗೆ ಗೊತ್ತಿರಬಹುದು, ಇವರು ರಿಟರ್ನ್ ಆದ ಕೂಡಲೇ ಸ್ಯಾಮಿ ಝೈನ್ ಅವರ ಸೋಲಿಸಿ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಕೂಡ ಆಗ್ತಾರೆ. ಸೊ ಡಬ್ಲ್ಯೂ ಅವರು ಆ ರೀತಿ ಡಿಸಿಷನ್ ನ ಯಾಕೆ ತಗೊಂಡ್ರು ಅಂತ ನೀವೇನಾದ್ರೂ ಕೇಳಿದ್ರೆ, ಒರಿಜಿನಲ್ ಆಗಿ ಆ ಒಂದು ಡಿಸಿಷನ್ ನ ತಗೊಳ್ಳೋದಕ್ಕೆ ಮೈನ್ ರೀಸನ್ ಸ್ಯಾಮಿ ಝೈನ್ ಅವರೇ ಅಂತೆ. ನಮ್ಮ ಸ್ಯಾಮಿ ಝೈನ್ ಅವರೇ ಫೋರ್ಸ್ ಮಾಡಿದ್ರಂತೆ ಡಬ್ಲ್ಯೂ ಬಳಿ, ನಾನು ಈ ಒಂದು ಚಾಂಪಿಯನ್ಶಿಪ್ ನ ಡ್ರ್ಯಾಗನ್ ಅವರ ವಿರುದ್ಧ ಸೋಲ್ಬೇಕು ಅಂತ. ಗೊತ್ತಿಲ್ಲ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ, ಬಟ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಸ್ಯಾಮಿ ಝೈನ್ ಅವರೇ ಡಬ್ಲ್ಯೂ ಕಂಪನಿನ ಕೇಳ್ಕೊಂಡ್ರಂತೆ, ನಾನು ನನ್ನ ಚಾಂಪಿಯನ್ಶಿಪ್ ನ ಡ್ರ್ಯಾಗನ್ ಅವರ ವಿರುದ್ಧ ಸೋಲ್ತೀನಿ ಅಂತ. ಅಂಡ್ ಹಿಂದೆ ಕೂಡ ಇವರ ನಡುವೆ ಒಂದು ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅದರಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಡ್ರ್ಯಾಗನ್ ಅವರಿಗೆ ಹೇಳಿದ್ರು, ಈ ವ್ಯಕ್ತಿ ನಿಜವಾಗ್ಲೂ ಕೂಡ ಡಬ್ಲ್ಯೂ ಫ್ಯೂಚರ್ ಆಗಿರ್ತಾನೆ ಅಂತ. ಅಂಡ್ ಅದೇ ರೀತಿ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಈಗ ನಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇಕೋಬ್ ಫಾಟೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜೇಕೋಬ್ ಫಾಟೋ ಅವರ ಮೇಲೆ ಸ್ಮ್ಯಾಕ್ ಡೌನ್ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರೋ ಒಬ್ರು ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಅದರಿಂದ ನಮ್ಮ ಜೇಕೋಬ್ ಫಾಟೋ ಅವರು ಸ್ವಲ್ಪ ದಿನ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ರೀಸೆಂಟ್ ಆಗಿ ಮತ್ತೊಮ್ಮೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ಇಲ್ಲ ನಾನು ಜೇಕೋಬ್ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಇದ್ದಾರೆ. ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇಕೋಬ್ ಫಾಟೋ ಹಾಗೆ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ನಡಿಬೇಕಾದ್ರೆ ಡ್ರೂ ಮ್ಯಾಕೆಂಟೈರ್ ಅವರ ರೀತಿ ಆ ಒಂದು ಸೆಗ್ಮೆಂಟ್ ನ ನೋಡ್ತಾ ಇರುವಂತಹ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಗೊತ್ತಿಲ್ಲ ಯಾರು ಅಟ್ಯಾಕ್ ಮಾಡಿದ್ದು ನಮ್ಮ ಜೇಕೋಬ್ ಫಾಟೋ ಅವರ ಮೇಲೆ ಅಂತ, ರ್ಯಾಂಡಿ ಓಟನ್ ಅಟ್ಯಾಕ್ ಮಾಡಿದ್ರು ಅಥವಾ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಟ್ಯಾಕ್ ಮಾಡಿದ್ರು ಅಂತ. ಬಟ್ ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಜೇಕೋಬ್ ಫಾಟೋ ಅವರ ಮೇಲೆ ಅಟ್ಯಾಕ್ ಆಗಿದೆ ಅಂಡ್ ಅದರಿಂದ ಅವರಿಗೆ ಇಂಜುರೀಸ್ ಗಳಾಗಿದೆ ಅಂತ ಜೇಕೋಬ್ ಫಾಟೋ ಅವರನ್ನ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇಟ್ಟಿದ್ದಾರೆ. ಬಟ್ ರಿಯಲ್ ರೀಸನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ಜೇಕೋಬ್ ಫಾಟೋ ಅವರಿಗೆ ನಾನ್ ರೆಸ್ಲಿಂಗ್ ರಿಲೇಟೆಡ್ ಇಂಜುರಿ ಆಗಿದೆ ಅಂತ ಮೊದಲೇ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ಈ ರೀತಿ ಆಂಗಲ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತಾನೂ ಕೂಡ ಮುಂಚೆನೆ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಈಗ ಜೇಕೋಬ್ ಫಾಟೋ ಅವರಿಗೆ ಆಗಿರ್ತಕ್ಕಂತಹ ಇಂಜುರಿ ಯಾವುದು ಅಂತಾನೂ ಕೂಡ ಗೊತ್ತಾಗಿದೆ. ಲಿಟರಲಿ ಡೆಂಟಲ್ ಇಂಜುರಿ ಆಗಿದೆಯಂತೆ. ಅಂದ್ರೆ ನಮ್ಮ ಜೇಕೋಬ್ ಫಾಟೋ ಅವರಿಗೆ
ಉಳ್ಕಲ್ಲಾಗಿದೆಯಾ ಅಂತೆ. ಅಂಡ್ ಅದರಿಂದ ಅವರು ಡಬ್ಲ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಈ ವರ್ಷದ ಎಂಡಿಂಗ್ ಅಷ್ಟೊತ್ತಿಗೆ ಜೇಕೋ ಫಾಟು ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಜೇಕೋ ಫಾಟು ಅವರು 100% ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಮಿಸ್ ಮಾಡ್ಕೋತಾರೆ. ಸೊ ಡೆಂಟಲ್ ಇಂಜುರಿ ಕಾರಣದಿಂದ ಡಬ್ಲ್ಯೂ ಕಂಪನಿಯಿಂದ ನಮ್ಮ ಜೇಕೋ ಫಾಟು ಅವರು ಬ್ರೇಕ್ ನ ತಗೊಂಡಿದ್ದಾರೆ. ಇಂಜುರಿ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆನೂ ಕೂಡ ಮಾತಾಡೋಣ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಇರೋದು ಕೂಡ ಅದ್ರ ಬಗ್ಗೆನೇ. ನಿಮಗೆ ಗೊತ್ತಿರಬಹುದು ಸತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅದರಿಂದನೇ ಡಬ್ಲ್ಯೂ ಅವರು ಆ ಒಂದು ಬ್ರೇಕಪ್ ಆಂಗಲ್ ನ ಮಾಡಿದ್ರು. ಅಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಸತ್ ರಾಲಿನ್ಸ್ ಅವರು 100% ಸರ್ಜರಿಗೆ ಒಳಗಾಗ್ತಾರೆ. ಬಟ್ ಡಬ್ಲ್ಯೂ ಅವರು ಹೋಪ್ ಮಾಡ್ತಾ ಇದ್ದಾರೆ ಸತ್ ರಾಲಿನ್ಸ್ ಅವರು ರಸಲ್ ಮೇನಿಯಾ 42 ಅಷ್ಟೊತ್ತಿಗೆ ರಿಕವರಿ ಆಗ್ತಾರೆ ಅಂತ. ಸೊ ಡಬ್ಲ್ಯೂ ಅವರು ಕೂಡ ನಂಬಿಕೆ ಇಟ್ಟಿದ್ದಾರಂತೆ ಸೆತ್ ರಾಲಿನ್ಸ್ ಅವರು ರಸಲ್ ಮೇನಿಯಾ ಅಷ್ಟೊತ್ತಿಗೆ ರಿಕವರಿ ಆಗ್ತಾರೆ ಅಂತ. ಅಂಡ್ ರಸಲ್ ಮೇನಿಯಾಗೆ ಅವರ ಪ್ಲಾನ್ಸ್ ಗಳು ಏನಿತ್ತು ಅದನ್ನೇ ಡಬ್ಲ್ಯೂ ಅವರು ಕಾನ್ಸಂಟ್ರೇಟ್ ಇಟ್ಕೊಂಡು ನಡೆಸ್ತಾ ಇದಾರಂತೆ. ಬಟ್ ಸರ್ಜರಿ ಆದ್ಮೇಲೆ ಏನಾದ್ರೂ ಡಾಕ್ಟರ್ಸ್ ಗಳು ತಿಳಿಸಿದ್ರೆ ಸೆತ್ ರಾಲಿನ್ಸ್ ಅವರು ರಿಕವರಿ ಆಗೋದಕ್ಕೆ 6 ತಿಂಗಳು ಬೇಕು 8 ತಿಂಗಳು ಬೇಕು ಅಂತ. ಅಂಡ್ ಆಗ ಪ್ರಾಬಬ್ಲಿ ಸೆತ್ ರಾಲಿನ್ಸ್ ಅವರ ಆ ಒಂದು ರಸಲ್ ಮೇನಿಯಾ ಪ್ಲಾನ್ಸ್ ಗಳಲ್ಲಿ ಡಬ್ಲ್ಯೂ ಅವರು ಚೇಂಜ್ ಮಾಡ್ತಾರೆ. ಸದ್ಯಕ್ಕೆ ಡಬ್ಲ್ಯೂ ಅವರು ಕೂಡ ಹೋಪ್ ಇಟ್ಕೊಂಡಿದ್ದಾರಂತೆ ಸೆತ್ ರಾಲಿನ್ಸ್ ಅವರು ರಸಲ್ ಮೇನಿಯಾ ಅಷ್ಟೊತ್ತಿಗೆ ರಿಕವರಿ ಆಗ್ತಾರೆ ಅಂತ. ಕಾದ್ ನೋಡೋಣ ಗೈಸ್, ಸರ್ಜರಿ ಎಲ್ಲ ಆದ್ಮೇಲೆ ಒಂದು ಐಡಿಯಾ ಸಿಗುತ್ತೆ ಸೆತ್ ರಾಲಿನ್ಸ್ ಅವರ ರಿಟರ್ನ್ ಡೇಟು ಯಾವಾಗ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.